ಹಗರಣ ಕಾನೂನು ಲೆಕ್ಕಾಚಾರ ಏನು? 14 ಸೈಟ್ ವಾಪಸ್ ಸಿಎಂ ಸಿದ್ದರಾಮಯ್ಯ ಸೇಫ್ ಆದ್ರ ಅನ್ನುವಂತ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಲೋಕ ಇಡಿ ವಿಚಾರಣೆಯಲ್ಲಿ ಬದಲಾವಣಾ ಕಾನೂನು ಲೆಕ್ಕಾಚಾರ ಏನೀಗ ಅನ್ನುವಂತ ಪ್ರಶ್ನೆ ಈಗ ಮೂಡ್ತಾ ಇದೆ. 14 ಸೈಟ್ಗಳನ್ನ ವಾಪಸ್ ಏನ್ ಕೊಟ್ಟರು ಸಿದ್ದರಾಮಯ್ಯ, ಕೊಟ್ಟೀಗ ಸೇಫ್ ಆದ್ರ ಅಂತಂದ್ರೆ ಅದಕ್ಕಿನ್ನೂ ಉತ್ತರ ಸಿಕ್ಕಿಲ್ಲ. ಲೋಕಾಯುಕ್ತ ತನಿಖೆ ಆರಂಭ ಮಾಡಿದೆ. ಇಡಿ ವಿಚಾರಣೆಯಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ ಸ್ವಲ್ಪ ಅಂತ ಪ್ರಶ್ನೆ ಮೂಡ್ತಾ ಇದೆ. ಯಾಕಂದ್ರೆ ಈಗಾಗಲೇ 14 ಸೈಟ್ಗಳು ವಾಪಸ್ ಕೊಟ್ಟಿರೋದ್ರಿಂದ ಕೊಂಚ ಇಡಿಯಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ, ವ್ಯತಿರಿಕ್ತ ಪರಿಣಾಮ ಏನಾದರೂ ಬೀರುತ್ತಾ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಈಗಾಗಲೇ ಸಿದ್ದರಾಮಯ್ಯನವರು ಒಂದು ಕಡೆ ನಾನು ಯಾವುದೇ ರೀತಿಯಾದಂಥ ತಪ್ಪು ಮಾಡಿಲ್ಲ ಅನ್ನೋದಕ್ಕೆ 14 ಸೈಟ್ಗಳನ್ನ ಕೂಡ ಈಗಾಗಲೇ ವಾಪಸ್ ಕೊಟ್ಬಿಟ್ಟಿದ್ದೀನಿ, ಇದರಲ್ಲಿ ತಪ್ಪೇನಿದೆ ಅಂತ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ನಿವೇಶನ ವಾಪಸ್, ಕೈಪತ್ರ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವೆರಡು ಅಂಶಗಳಿಂದ ಸಿಎಂ ಸೇಫ್ ಆಗ್ತಾರಾ? ಹಾಗಾದ್ರೆ ಎಸ್, ಲೋಕ ಇಡಿ ವಿಚಾರಣೆಯಲ್ಲಿ ಏನಾದ್ರೂ ಸ್ವಲ್ಪನಾದ್ರೂ ಚೇಂಜಸ್ ಆಗುತ್ತಾ? ನಿವೇಶನ ವಾಪಸ್, ಕೈಪತ್ರ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವೆರಡು ಅಂಶಗಳಿಂದ ಸಿಎಂ ಸೇಫ್ ಆಗ್ತಾರಾ? ಸಿಎಂ ಪರ ವಕೀಲರಿಂದ ಕಾನೂನು ಹೋರಾಟಕ್ಕೆ ಈಗಾಗಲೇ ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಆತ್ಮಸಾಕ್ಷಿಯಂತೆ ನಡ್ಕೊಂಡಿದ್ದೀನಿ, ರಾಜೀನಾಮೆ ಇಲ್ಲಾಗಿಲ್ಲ, ಅಕ್ರಮ ಹಣ ವರ್ಗಾವಣೆನೇ ಆಗಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯನವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನಾನು ಆತ್ಮಸಾಕ್ಷಿಗೆ ಯಾವತ್ತೂ ಕೂಡ ವಂಚನೆಯನ್ನ, ದ್ರೋಹವನ್ನ ಬಗೆಯೋದಿಲ್ಲ. ನಾನು ಯಾವತ್ತಿದ್ರೂ ಕೂಡ ನೇರ ನಡೆ, ನೇರ ನುಡಿ. ವಿಪಕ್ಷಗಳೆಷ್ಟೇ ನನ್ನನ್ನ ಕೆಡವೋದಕ್ಕೆ ನೋಡಿದ್ರು ಕೂಡ ಅದು ಸಾಧ್ಯನೇ ಇಲ್ದಿರೋ ಮಾತು. ನನ್ನನ್ನ ಕುಗ್ಗಿಸೋದಕ್ಕೆ ಸಾಧ್ಯನೇ ಇಲ್ಲ. ನಾನು ಕುಗ್ಗೋದಿಲ್ಲ, ಜಗ್ಗೋದಿಲ್ಲ, ಯಾವುದೇ ಕಾರಣಕ್ಕೂ ಕೂಡ ನಾನು ಬಗ್ಗೋದಿಲ್ಲ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈಗಾಗಲೇ ಕಡಾಖಂಡಿತವಾಗಿ ವಿಪಕ್ಷ ನಾಯಕರಿಗೆ, ಅಂದ್ರೆ ಎದುರಾಳಿಗಳಿಗೆ ಕೌಂಟರ್ ಕೊಡೋದ್ರ ಮುಖಾಂತರ ಒಂದು ಕಡೆ ಅವರಿಗೆ ಎದೆ ಜಲ್ಲನ್ಸಿದ್ದಾರೆ ಅಂತಾನೆ ಹೇಳ್ಬೋದು. ದೇರ್ ಇಸ್ ನೋ ಡೌಟ್. ಎಸ್, ಮುಖ್ಯಮಂತ್ರಿ ಪತ್ನಿಯಿಂದ ನಿವೇಶನ ವಾಪಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೋಕ ಇಡಿ ವಿಚಾರಣೆಯಲ್ಲಿ ಯಾವುದೇ ಬದಲಾವಣೆ ಆಗುವುದಿಲ್ಲ, ಇನ್ನಷ್ಟು ವೇಗವನ್ನ ಪಡೆದುಕೊಳ್ಳುತ್ತೆ ಅಂತ ಎರಡು ಏಜೆನ್ಸಿಗಳು ಅವರವರ ತನಿಖೆಯನ್ನ ಈಗಾಗಲೇ ಆರಂಭ ಮಾಡಿರುವಂತದ್ದು. ಯಾಕಂತಂದ್ರೆ ಈಗಾಗಲೇ ಸಿದ್ದರಾಮಯ್ಯನವರು ಪತ್ನಿಗೆ ಮಾನಸಿಕ ಹಿಂಸೆ ಆಗೋಗ್ಬಿಟ್ಟಿದೆ. ಅದಕ್ಕೆ ವಿಷಾದವನ್ನು ಕೂಡ ವ್ಯಕ್ತಪಡಿಸಿದ್ರು ಮುಖ್ಯಮಂತ್ರಿಗಳು. ಸೈಟ್ ವಾಪಸ್ ಪತ್ನಿಯ ಸ್ವತಂತ್ರ ನಿರ್ಧಾರ ಆಗಿದೆ, ಹಾಗಾಗಿ ಅವರು ವಾಪಸ್ ಕೊಟ್ಟಿದ್ದಾರೆ. ಈಗ ಇದರಲ್ಲಿ ನಮ್ಮ ತಪ್ಪೇನಿಲ್ಲ. ಸೈಟ್ ಮರಳಿ ಬಂದಿದ್ದು ಮೂಡ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ಅಂತ ಇತ್ತ ಹಲವಾರು ನಾಯಕರು ವ್ಯಂಗ್ಯವಾಡ್ತಿದ್ದಾರೆ. ಬಟ್ ಇಲ್ಲಿ ಬಹಳ ನೋವಾಗೋಗ್ಬಿಟ್ಟಿದೆ ಸಿದ್ದರಾಮಯ್ಯನವರ ಪತ್ನಿ ಏನಿದ್ದಾರಲ್ಲ ಪಾರ್ವತಿ ಸಿದ್ದರಾಮಯ್ಯನವರಿಗೆ. ಹಾಗಾಗಿ ನಾನು ಸ್ವಇಚ್ಛೆಯಿಂದ ಸೈಟ್ಗಳನ್ನ ವಾಪಸ್ ಕೊಡ್ತಾ ಇದ್ದೀನಿ ಅಂತಲೂ ಕೂಡ ಈಗಾಗಲೇ ಹೇಳಿದ್ರು. ಹಾಗಾಗಿ ಮೂಡಾ ಪ್ರಕರಣದಲ್ಲಿ ನನ್ನ ವಿರುದ್ಧ ರಾಜಕೀಯ ದ್ವೇಷ ಸಾಧನೆಗಾಗಿ ವಿರೋಧ ಪಕ್ಷಗಳು ಏನು ಸುಳ್ಳು ದೂರನ್ನ ಸೃಷ್ಟಿಸಿ ನನ್ನ ಕುಟುಂಬವನ್ನ ವಿವಾದಕ್ಕೆ ಎಳೆತಂದಿರುವ ಅನ್ಯಾಯದ ವಿರುದ್ಧ ಹೋರಾಟ ಮಾಡಬೇಕು ಅನ್ನೋದು ನನ್ನ ನಿಲುವಾಗಿದೆ. ಈ ದ್ವೇಷದ ರಾಜಕಾರಣಕ್ಕೆ ನನ್ನ ಪತ್ನಿ ಮಾನಸಿಕವಾಗಿ ಹಿಂಸೆಯನ್ನ ಅನುಭವಿಸುವುದಂತಾಗಿದೆ. ನನಗೆ ಬಹಳ ವಿಷಾದವನ್ನ ಉಂಟು ಮಾಡಿದೆ. ಆದ್ರೂ ನಿವೇಶನಗಳನ್ನ ಹಿಂತಿರುಗಿಸಿದ ನನ್ನ ಪತ್ನಿಯ ನಿರ್ಧಾರವನ್ನ ಗೌರವಿಸ್ತೀನಿ ಅಂತ ಈಗಾಗಲೇ ಸಿದ್ದರಾಮಯ್ಯನವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಟ್ವೀಟ್ ಕೂಡ ಮಾಡಿದ್ದಾರೆ. ಈಗ ಒಂದು ಕಡೆ ಹೇಗಾಗಿದೆ ಅಂತಂದ್ರೆ ಎಲ್ಲದಕ್ಕಿಂತ ದೊಡ್ಡ ಕೋರ್ಟ್ ನಮ್ಮ ಆತ್ಮನೇ. ಇಲ್ಲಿ ಬೇರೆ ಆತ್ಮ ಅನ್ನೋದು ಯಾವುದಿಲ್ಲ. ಕೋರ್ಟ್ ಏನ್ ನಿರ್ಧಾರವನ್ನ ತಗೊಂಡಿದೆಯಲ್ಲ ಅದಕ್ಕೆ ನಾನು ಬಹಳ ಗೌರವಯುತವಾಗಿ ನಮನವನ್ನ ಸಲ್ಲಿಸೋದ್ರ ಮುಖಾಂತರ ಏನ್ ಸ್ಟೆಪ್ ಇಡಿ ಅಂತ ಹೇಳ್ತಾರೋ ನಾನು ಅದನ್ನ ಇಡ್ತೀನಿ. ಅದರಲ್ಲಿ ಯಾವುದೇ ರೀತಿಯಾದಂತಹ ಒಂದು ಹಿಂದೇಟನ್ನ ಹಾಕುವುದಿಲ್ಲ ನಾನು. ಎಲ್ಲದಕ್ಕಿಂತ ದೊಡ್ಡ ನ್ಯಾಯಾಲಯ ನಮ್ಮ ಆತ್ಮವು ಜೀವನ ಸಾರ್ಥಕ ಆಯ್ತು ಅಂದ್ರೆ ಅದಕ್ಕಿಂತ ಮಿಗಿಲಾದದ್ದು ಯಾವುದೂ ಇಲ್ಲ. ಅದು ನೆಮ್ಮದಿಯ ಬದುಕಾಗಿರುತ್ತೆ ಅಂತ ಒಂದಷ್ಟು ಹೇಳಿಕೆಗಳನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೊಟ್ಟಿರುವಂತದ್ದು. ಏನೇ ಆಗಿರ್ಬೋದು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈಗ ಅವರಿಗೆ ಸಂಬಂಧಪಟ್ಟಂತಹ 14 ನಿವೇಶನಗಳನ್ನ ವಾಪಸ್ ಕೊಡೋದಕ್ಕೆ ನಿರ್ಧಾರವನ್ನ ಕೈಗೊಂಡಿದ್ದಾಗಿದೆ. ಇತ್ತ ಸಿದ್ದರಾಮಯ್ಯನವರ ಪತ್ನಿಯವರು ಕೂಡ ಇದಕ್ಕೆ ಗ್ರೀನ್ ಸಿಗ್ನಲ್ ನ ಕೊಟ್ಟಿದ್ದಾರೆ. ಸ್ವತಃ ಅವರೇ ವಾಪಸ್ ಕೊಡೋದಕ್ಕೆ ಮುಂದಾಗಿರುವುದು ಒಂದು ಕಡೆ ಖುಷಿಯನ್ನ ಉಂಟು ಮಾಡ್ತಾ ಇದೆ. ಇತ್ತ ಅವರೇ ಸೈಟ್ ವಾಪಸ್ ಕೊಟ್ಟಿರೋದ್ರಿಂದ ಏನಾದ್ರೂ ತನಿಖೆ ಇಲ್ಲಿಗೆ ನಿಲ್ಲಬಹುದಾ ಅಂತಂದ್ರೆ ಇಲ್ಲ, ತನಿಖೆ ಇನ್ನೂ ವೇಗವಾಗಿ ನಡೆಯುತ್ತೆ ಅಂತ ಲೋಕಾಯುಕ್ತ ಅಧಿಕಾರಿಗಳು, ಇಡಿ ಅಧಿಕಾರಿಗಳು ಒಂದು ಕಡೆ ಫ್ರಂಟ್ ಸ್ಟೆಪ್ ಅನ್ನ ಇಟ್ಟಿದ್ದಾರೆ. ನೋಡೋಣ ಇದಕ್ಕೇನು ಸಿದ್ದರಾಮಯ್ಯನವರು ರಿಯಾಕ್ಟ್ ಮಾಡ್ತಾರೆ ಏನು ಅಂತ. ಸೈಟ್ ಮರಳಿಸಿದ್ರು ಕೂಡ ತನಿಖೆ ನಿಲ್ಲೋದಿಲ್ಲ, ತಜ್ಞರು ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿದ್ದಾಗಿದೆ. ಆರೋಪ ಸಾಬೀತಾದಾಗ ಇದರಿಂದ ಶಿಕ್ಷೆ ಪ್ರಮಾಣ ಕಡಿತ ಆಗಬಹುದಷ್ಟೇ ಬಿಟ್ರೆ ತನಿಖೆಯನ್ನು ನಿಲ್ಲೋದಿಲ್ಲ, ಇನ್ನು ಭರದಿಂದ ಸಾಗುತ್ತೆ. ಮೂಡಾದಿಂದ ಪಡೆದ 14 ನಿವೇಶನಗಳನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಸಿದ್ದರಾಮಯ್ಯನವರು ಹಿಂದಿರುಗಿಸಿದ್ರು ಕೂಡ ಸದ್ಯದ ಮಟ್ಟಿಗೆ
ತನಿಖೆಯಿಂದ ಪಾರಾಗೋದಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಆರೋಪಗಳು ಸಾಬೀತಾದ್ರೆ ಶಿಕ್ಷೆ ಪ್ರಮಾಣ ಕಡಿತಕ್ಕೆ ಸೀಮಿತವಾಗಿ ನಿವೇಶನ ವಾಪಸ್ಸಾತಿ ಸಹಾಯಕ ಆಗಬಹುದು ಅಂತ ಕಾನೂನು ತಜ್ಞರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ನಿವೇಶನ ಹಿಂದಿರುಗಿಸಿದ ಕೂಡಲೇ ಅಪರಾಧ ಮುಚ್ಚಿ ಹೋಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಅಂತ ತಜ್ಞರು ಈಗಾಗಲೇ ಕಡ್ಡಿ ಮುರಿದಂಗೆ ಹೇಳಿಕೆ ಕೊಟ್ಟಿರೋದ್ರಿಂದ ಸಿದ್ದರಾಮಯ್ಯನವರಿಗೆ ಈಗಲೂ ಕೂಡ ಆತಂಕ ಇದೆ. ಈಗ ಸೈಟ್ ವಾಪಸ್ ಕೊಟ್ಟ ತಕ್ಷಣ ಏನು ಫ್ರೀ ಬರ್ಡ್ ಆಗೋದ್ರು ಅಂತ ಅಂದ್ರೆ ಅದು ತಪ್ಪಾಗುತ್ತೆ. ಈ ಕೆಲಸವನ್ನ ಮುಂಚೆನೆ ಮಾಡಿದ್ರೆ ಇಲ್ಲಿವರೆಗೂ ಬಂದು ನಿಲ್ತಾ ಇರಲಿಲ್ಲ ಈ ಪ್ರಕರಣ ಹೇಳಬೇಕು ಅಂತಂದ್ರೆ.